ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟದಾಗ ಸ್ವಾಗತ ರೀ. ನಾ ಇವತ್ತು ಮಾಡಕತ್ತೀನಿ ರೀ ತೆಳು ಜನಕ್ಕೆ. ಅದಕ್ಕೆ ಕಡ್ಲಿ ಹಿಟ್ಟು, ಜೀರಿಗೆ, ಸಾಸ್ವೆ, ಆಮೇಲೆ ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಅರಿಶಿನ ಹಿಟ್ಟು, ಉಪ್ಪು ಬೇಕಾಗ್ತೈತೆ ರೀ. ಈಗ ನಾ ಏನು ಮಾಡಕತ್ತೀನಿಪ್ಪ ಅಂತಂದ್ರೆ ಒಂದು ದೊಡ್ಡ ಚಮಚಲ್ಲಿ ಒಂದು ಚಮಚ ಎಣ್ಣೆ ಹಾಕ್ತೀನಿ. ನೋಡಿರಿ ಹೆಂಗೆ ಮಾಡಕತ್ತೀನಿ. ಎಣ್ಣೆ ಚಂದ ಕಾಯ್ಬೇಕು ರೀ. ಅಕಸ್ಮಾತ್ ಒಂದು ಹನಿ ನೀರು ಐತಿ ಅಂತಂದ್ರೆ ತೊಳೆದದ್ದು ಪಾತ್ರೆ ಒಳಗೆ ಚಟಪಟ ಅಂತ ಸಿಡಿತೈತೆ ರೀ. ಸ್ವಲ್ಪ ದೂರ ಸರಿ. ಈಗ ಎಣ್ಣೆ ಮಸ್ತ್ ಕಾದೈತೆ ರೀ. ಇದ್ರಾಗ ನಾ ಏನು ಮಾಡ್ತೀನಿ ಅಂತಂದ್ರೆ ಸಾಸಿವೆ ಹಾಕ್ತೀನಿ ಒಂದು ಸ್ಪೂನು, ಆಮೇಲೆ ಜೀರಿಗೆ ಹಾಕ್ತೀನಿ ಒಂದು ಸ್ಪೂನು, ಕರಿಬೇವು ಒಂದು 5-6 ಎಲೆ ಹಾಕಕತ್ತೀನಿ ರೀ. ಅವೆಲ್ಲ ಚಂದ ಹುರಿದ ಮೇಲೆ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡೇನು ನೋಡಿರಿ ಅದನ್ನು ಹಾಕಕತ್ತೀನಿ. ಮತ್ತು ತೆಳು ಜುನ್ಕ ಮಾಡೋಕೆ ಭಾಳ ಕಡ್ಡಿ ಹಿಟ್ಟು ಹಾಕಂಗಿಲ್ಲ ರೀ. ಸ್ವಲ್ಪ ಹಿಟ್ಟು ತೊಗೊಳೋದ್ರಿ ಮತ್ತು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಅದನ್ನು ಕಲಿಸಿ ಇಟ್ಬಿಡೋದ್ರಿ. ಈಗ ಉಪ್ಪು ಹಾಕಕತ್ತಿದ್ದು ರುಚಿಗೆ ತಕ್ಕಷ್ಟು, ಮತ್ತು ಉಳ್ಳಾಗಡ್ಡಿನೂ ಹುರಿತೈತೆ ರೀ. ಅದ್ರಾಗ ನೀರು ಹಾಕಿ ಕಲಿಸಿ ಚೆಂದಂಗೆ ಒಂದು ದೇವು ಮಾಡಿಡೋದ್ರಿ. ಮೊದಲು ಹಿಟ್ಟು ಹಾಕಿ ಮ್ಯಾಗ ನೀರು ಸುರಿದ್ರೆ ಗಂಟು ಆಗ್ತೈತೆ ರೀ. ಅದ್ರ ಸಲುವಾಗಿ ಅದನ್ನು ಏನು ಮಾಡ್ಕೊಂಡಿರ್ತೀನಿ ರೀ, ನಾ ಬೊಗಣಿ ಒಳಗೆ ಅದನ್ನೇನು ಮಾಡ್ತೀನಿ ಅಂತಂದ್ರೆ ಕೈಲೇ ಮಿಕ್ಸ್ ಮಾಡಿ ಅಥವಾ ಸ್ಪೂನ್ಲೆ ಮಿಕ್ಸ್ ಮಾಡಿ ನಾ ಕಡ್ಲಿ ಹಿಟ್ಟು ಇಟ್ಟಿರ್ತೀನಿ. ಈಗ ಉಳ್ಳಾಗಡ್ಡಿ ಚಂದಂಗೆ ಹುರ್ಕೊಳ್ಳೋದ್ರಿ. ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕತ್ತರದ. ಈಗ ಹೋಗೈತೆ ನೋಡ್ರಿ. ಕೆಂಪಾಗುತ್ತನ ಹುರಿದೀನಿ. ಈ ನಮ್ಮ ಉತ್ತರ ಕರ್ನಾಟಕದಾಗ ಜುನ್ಕ ಮಾಡಿ ತಿಂತಾರೆ ರೀ. ಮದುವೆ ಮುಂಜಿ ಇತ್ತಪ್ಪ ಅಂತಂದ್ರೆ ಅಡ್ವಾನ್ಸ್ ಬಂದಿರುವಂಥ ಮಂದಿಗೆ ಜುನ್ಕ ಅನ್ನ ಮಾಡಿಕೊಡ್ತಾರೆ ರೀ ತಿನ್ನಕ್ಕೆ. ಆಮೇಲೆ ಕಾಮನ್ನಾಗಿ ಮನೆಯೊಳಗೂ ಮಾಡ್ತಿರ್ತಾರೆ ರೀ. ಅದು ಜೋಳದ ರೊಟ್ಟಿ, ಚಪಾತಿ, ಅನ್ನದ ಜೊತೆ ತಿನ್ನಕ್ಕೆ ಆಗ್ತೈತೆ ರೀ. ಒಂದು ಸ್ವಲ್ಪ ಅರಿಶಿನ ಹಾಕೀನಿ ರೀ, ಕಲರ್ ಚಂದ ಬರ್ತೈತಿ. ಮತ್ತು ಪ್ರತಿಯೊಂದು ಅಡುಗೆಯಾಗ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು ರೀ. ಈಗ ಕೊತ್ತಂಬರಿ ಹಾಕೀನಿ ನೋಡಿರಿ. ಮ್ಯಾಲೆ ಕೊತ್ತಂಬರಿ ಉದುರಿಸಿದ್ರೆ ನಡಿತೈತೆ ರೀ. ಈಗ ನೋಡ್ರಿ ನಾ ತೆಳ್ಳಗೆ ಮಾಡ್ಕೊಂಡು ಇಟ್ಕೊಂಡೇನಲ್ರಿ ಅದು ಕಡ್ಲಿ ಹಿಟ್ಟು ಅದು ಸುರುವಿನ ರೀ. ಇನ್ನೇನು ಮಾಡೋದು, ಸಣ್ಣ ಗ್ಯಾಸ್ ಇಟ್ಟು ಚಂದಂಗೆ ಬಿಟ್ಟು ಬಿಡ್ಲಾರ್ದು ತಿರುಗಬೇಕು ರೀ. ಬಿಟ್ರಿ ಕೆಳಗೆ ಅಂಟ್ತೈತಿ ಮತ್ತು ಗಂಟು ಆಗ್ತೈತಿ. ಅದಕ್ಕೆ ಬಿಡುವಂಗಿಲ್ಲ ರೀ. ಅದನ್ನು ಕಂಟಿನ್ಯೂಸ್ ತಿರ್ಕೋತ ಇರೋದು ರೀ. ಅದು ತನ ಗಟ್ಟಿ ಆಗ್ತೈತೆ ರೀ. ಒಂದು 2 ನಿಮಿಷನಾಗ ಅಂತಂದ್ರೆ ಎಷ್ಟು ತಿಳು ನೀರು ಇಟ್ಟಿದ್ದೀನಿ ನೋಡ್ರಿ. ಈಗ ಎಷ್ಟು ಗಟ್ಟಿ ಆಗೈತೆ ಅದು ಜುನಕ್ಕೆ. ಇದಕ್ಕೆ ಮರಾಠಿ ಒಳಗೆ ಪಿಟ್ಲಿ ಅಂತಲೂ ಕರಿತಾರೆ ರೀ. ನಮ್ಮ ಕನ್ನಡದಾಗ ತೆಳು ಜುನ್ಕ ಅಂತ ನಾವು ಹೇಳ್ತೀವಿ ರೀ. ಎಲ್ಲರಿಗೂ ಇಷ್ಟ ಆಗ್ತೈತೆ ರೀ. ಇದು ಮನ್ಯಾಗ ಯಾವಾಗ ಕಾಯಿಪಲ್ಲೆ ಅದು ಎಲ್ಲ ಖಾಲಿ ಆಗಿರ್ತೈತಿ ಆ ಟೈಮ್ನಾಗ ಇಂಥದ್ದು ಮಾಡಿಕೊಂಡು ತಿನ್ನಿರಿ, ಏನಾಗಲ್ಲ. ಮಸ್ತ್ ಅನ್ನಿಸ್ತೈತಿ. ಅನ್ನದ ಜೊತೆಗೂ ತಿಂತಾರೆ ರೀ. ಅದನ್ನು ಭಾರಿ ಟೇಸ್ಟ್ ಅನ್ನಿಸ್ತೈತೆ ರೀ ಅನ್ನದ ಜೊತೆ ತಿನ್ನಕ್ಕೂ. ನೀವು ಮಾಡ್ಕೊಳ್ಬೋದು ರೀ. ಒಂದು 2 ನಿಮಿಷ ನಾ ಏನು ಮಾಡ್ತೀನಿ ಅಂತಂದ್ರೆ ಮ್ಯಾಲೆ ಮುಚ್ಚಿಟ್ಬಿಟ್ಟು ಸಣ್ಣ ಇಡ್ತೀನಿ ರೀ. ಹಿಟ್ಟೆಲ್ಲ ಹಸಿ ವಾಸನೆ ಹೋಗ್ತೈತಿ, ಮಸ್ತ್ ಬಾಯ್ಲ್ ಆಗ್ತೈತೆ ರೀ. ಗಟ್ಟಿ ಆಗ್ತೈತೆ ರೀ ಅದೆಲ್ಲ. ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಎಲ್ಲ ಚಲೋ ಅಡುಗೆ ಮಾಡಿ ಹಾಕ್ತೀನಿ ರೀ ನಿಮಗೆ. ಮಾಡ್ಕೊಂಡು ತಿನ್ನಿರಿ. ಮತ್ತು ಹೆಂಗಾಗೈತಿ ಅಂತ ನನಗೆ ಹೇಳ್ರಿ. ಬಂದು ನಿಮಗೆ ಯಾವ್ದು ಅಡುಗೆ ಬೇಕು ಅನ್ನೋದಂತ ಐತಿ ಅನ್ನಿಸ್ತೈತಿ ಅದು ಅಡುಗೆ ಕಮೆಂಟ್ ಮಾಡಿದ್ರಿ ಅಂತಂದ್ರೆ ನಾ ಮಾಡಿ ತೋರಿಸ್ತೀನಿ. ನಮಗೂ ಖುಷಿ ಆಗ್ತೈತಿ. ಎಲ್ಲೆಲ್ಲಿ ಇದನ್ನು ನೋಡಕತ್ತೀರಿ ಅನ್ನೋದು ನಮ್ಗೊಂದು ಸ್ವಲ್ಪ ಹೇಳ್ರಿ. ನೋಡ್ರಿ ಈಗ
ಪೂರಾ ಬಾಯ್ಲ್ ಆತ್ರಿ. ಸಣ್ಣ ಇಟ್ಟು ಕುದಿಸಿದ್ದೀನಿ. ಕಲರು ಭಾರಿ ಬಂದಿರ್ತೈತೆ ರೀ, ತಿನ್ನಕ್ಕೂ ಅಷ್ಟು ಟೇಸ್ಟಿ ಇರ್ತೈತಿ ನೋಡಿರಿ. ಎಷ್ಟು ಮಸ್ತಾಗೈತಿ, ತಿರುವಾಡಿ ತೋರಿಸ್ತೇನೆ ನೋಡಿರಿ. ಈಗ ನೋಡಿರಿ ಎಷ್ಟು ಚಂದಾಗೈತಿ.